ಕೂಡ್ಲಿಗಿಯಲ್ಲಿ ಯಶಸ್ವಿಯಾಗಿ ಜರುಗಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರ ಮನೆ ಮನೆಗೆ ನಮ್ಮ ಶಾಸಕರು ಕಾರ್ಯಕ್ರಮ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಶಾಸಕರೇ ನೇರವಾಗಿ ಜನರ ಬಳಿಗೆ ತೆರಳುವ ವಿನೂತನ ಕಾರ್ಯಕ್ರಮವೊಂದು ಭಾರೀ ಮೆಚ್ಚುಗೆಗೆ ಪಾತ್ರವಾಗಿದೆ. ಕೂಡ್ಲಿಗಿ ತಾಲೂಕಿನ ಹಿರೇಕುಂಬಳಗುಂಟೆ ಗ್ರಾಮದಲ್ಲಿ ಮೇ 18ರಂದು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರು ಹಮ್ಮಿಕೊಂಡಿದ್ದ ಮನೆ ಮನೆಗೆ ನಮ್ಮ ಶಾಸಕರು ಮನೆ ಬಾಗಿಲಿಗೆ ಸರ್ಕಾರ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಹಿರೇಕುಂಬಳಗುಂಟೆ ಸೇರಿದಂತೆ ಸುತ್ತಮುತ್ತಲಿನ 10 ಗ್ರಾಮಗಳ ನೂರಾರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಶಾಸಕರ ಮುಂದಿಟ್ಟರು. ವಿಶೇಷವಾಗಿ ವೃದ್ಧರು, ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ತಮ್ಮ ಅಹವಾಲುಗಳನ್ನು ಸಲ್ಲಿಸಿದರು. ನೇರವಾಗಿ ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲದಂಗೆ ನೇರವಾಗಿ ಅವ್ರಿಗೆ ನಿಮ್ಮ ಮನೆ ಸ್ವತ್ತು ಇದೆ ಅಂತ ಕೊಡಂತ ಒಂದು ಫೋನ್ ಮಾಡಿ ನಾನೇ ಫೋನ್ ಮಾಡ್ತೀನಿ. ಈಗ ಏನಾಗಿದೆ ಅಂತಂದ್ರೆ ಈಗ ಟಾರ್ಗೆಟ್ 10, 8, 6 ಕೊಡ್ತಾರೆ. 4,000 ಇದ್ದಾರೆ 10 ಜನಕ್ಕೆ. ಎಲ್ಲರನ್ನೂ 10 ವರ್ಷದಿಂದ ಸಾರ್ವಜನಿಕರ ತುರ್ತು ಸಮಸ್ಯೆಗಳಿಗೆ ಶಾಸಕರು ಸ್ಥಳದಲ್ಲೇ ಪರಿಹಾರ ನೀಡಲು ಮುಂದಾದರು. ನೂರಾರು ಅರ್ಜಿಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಇದ್ದ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಗಳ ಶೀಘ್ರ ವಿಲೇವಾರಿಗೆ ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ತಹಶೀಲ್ದಾರ್ ವಿ.ಕೆ. ನೇತ್ರಾವತಿ ಅವರು ಪೋತಿ ಆಂದೋಲನ ಮತ್ತು ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಕುರಿತು ಜನರಿಗೆ ಜಾಗೃತಿಯನ್ನು ಮೂಡಿಸಿದರು. ಈ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ನೆರೆದಿದ್ದ ಜನತೆಗೆ ಅವರು ಮನವಿಯನ್ನು ಮಾಡಿದರು. ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಟಿ ನರಸಪ್ಪ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಆಡಳಿತದ ಪ್ರತಿನಿಧಿಗಳು ಹಾಗೂ ಹಿರೇಕುಂಬಳಗುಂಟೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಜನಪ್ರತಿನಿಧಿಗಳೇ ನೇರವಾಗಿ ಜನರ ಬಾಗಿಲಿಗೆ ಬಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಾ ಇರುವ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ವರದಿ ವಿಜಯ ಋಷಭೇಂದ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೂಡ್ಲಿಗಿ. ಎಲ್ಲ ಅದನ್ನೇನು ಸಮಸ್ಯೆಗಳನ್ನ ವರದಿ ಮಾಡಿದ್ರು ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ತೋರಿಸಿದಾಗ ಸುಮಾರು 1 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಸೊ ಈಗ ಟೆಂಡರ್ ಆಗ್ತಾ ಇದೆ. ಸೊ ಅದನ್ನ ಪರ್ಮನೆಂಟ್ ಆಗಿ ಸಮಸ್ಯೆ ಬಗೆಹರಿಸಬೇಕಂತ ಹೇಳ್ಬಿಟ್ಟು ಅಲ್ಲೆಲ್ಲ ಲೀಡರ್ಸ್ ಇದ್ದಾರೆ, ಕಾಯ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ಬಿಟ್ಟು ಇಟ್ಕೊಂಡಿದ್ವಿ ಲಾಸ್ಟ್ ಟೈಮ್ ಬರಲ್ಲ ಅಂತ ಹೇಳಿದ್ರು. ಜನರಲ್ ಅಮೌಂಟ್ ಸಣ್ಣ ಮನೆ ಗ್ರಾಮಸ್ಥರ ಎಲ್ಲ ಮನವಿಗಳನ್ನು ಪುರಸ್ಕರಿಸಲಾಗುವುದು. ಸರ್, ಹಿರೇಕುಂಬಳಗುಂಟೆ ಕಂದಾಯ ಗ್ರಾಮದಿಂದ ಚಿಕ್ಕಕುಂಬಳಗುಂಟೆ, ದಾಸವಾಗ್ನಹಳ್ಳಿ, ಎಚ್.ಕೆ. ಗೊಳ್ಬಟ್ಟಿ, 4 ಕಂದಾಯ ಗ್ರಾಮ ಮಾಡಿದ್ದೀವಿ ಸರ್. ಉಪಗ್ರಾಮ ಹೊಸದಾಗಿ ಹುಲಿಕೆರೆನೂ ಇದೇ ಗ್ರಾಮ ಪಂಚಾಯತಿಗೆ ಬರೋದ್ರಿಂದ ಅಲ್ಲಿ ಸಕ್ಲಾಪುರ ಗೋಲ್ರಟ್ಟಿ ಅಲ್ಲಿ 2 ಕಂದಾಯ ಗ್ರಾಮ ಮಾಡಿದ್ದೀವಿ ಸರ್. ಟೋಟಲ್ ಹುಲಿಕೆರೆಯಿಂದ 87 ಹಕ್ಕುಪತ್ರಗಳು, ಇಲ್ಲಿ ನಮ್ಮ ಹಿರೇಕುಂಬಳಗುಂಟೆಯಿಂದ 296 ಹಕ್ಕುಪತ್ರಗಳು ಆಗಿದ್ದಾವೆ ಸರ್, ಇಶ್ಯೂ ಮಾಡಿದ್ದೀವಿ. ಯಾವುದಪ್ಪ ಇದು? ಮೂರ್ತಿಯಲ್ಲಿ ಊರಾಗಿದ್ದಾನಾ? ಈಗ ಒಂದು ನಿಮ್ಮೂರಲ್ಲಿ 2 ದೇವಸ್ಥಾನ ಕೊಟ್ಟಿದ್ದೀವಿ ಅನ್ಸುತ್ತೆ. ಒಂದು ದೇವಸ್ಥಾನ ಯಾವ ದೇವಸ್ಥಾನ ಕೊಟ್ಟಿರೋದು? ಹೆಚ್ಚುವರಿ ಈ ವರ್ಷ ಕೊಡ್ತೀವಿ. ನೀವು ಕೊಡ್ತೀವಿ. ಒಂದೇ ದೇವಸ್ಥಾನ ಇರೋದು ಪಕ್ಕದಲ್ಲಿ ಒಂದೇನಾ? ಒಂದು ಕೇಳ್ತಾ ಇದ್ದೀವಿ. ಸರ್ ಆಗಬೇಕದು ಕಡೆ ಪಾರ ನಮ್ಮನ್ನು ಒಂದು ಅರ್ಜಿ ಕೊಡ್ತೀನಿ ಸರ್. ಈಗ ಕೊಟ್ಟಿದ್ದಾರಲ್ಲ ಪರಿಶೀಲನೆ ಮಾಡಿ ಈಗ ಆಲ್ರೆಡಿ ಮನೆಗಳನ್ನ ಭಾಳ
5 ವರ್ಷ ಬಂದಿದ್ದಲ್ಲ ನಾನು ಇಲ್ಲೇ ಜಾಗ ಇಲ್ಲ ನಿಮಗೆ ಫೋನ್ ಮಾಡ್ತಾರೆ ಮಳೆ ಬೇರೆ ಹಾಕ್ಬಿಡಿ ಈಗೆಲ್ಲ ಹಾಕ್ಬಿಟ್ಟು ತರ್ತೀನಿ ಹಾರ ಆಯ್ತು ಎಲ್ಲ ಮಾಡಿ ಬೇಡ ಇದು ಎಲ್ಲಿ ಕೂಡ್ಲಿಗಿಲ್ಲ ಇಮ್ರಾಪುರದಿಂದ 1 ವರ್ಷ ಆಗುತ್ತೆ. ಈ ವರ್ಷ ತಗೊಳ್ಳೋದಿಲ್ಲ. ಅದು ಹೆಚ್ಚುವರಿ ಅನುದಾನ ನಾವು 13 ಕೋಟಿ ತೆಗೆದುಕೊಳ್ಬೇಕು. ಈ ವರ್ಷ ಮುಂದಿನ ವರ್ಷ ಪ್ರಯತ್ನ ಮಾಡಿದೆ. ಅಲ್ಲ ಈಗ ಶಿಫ್ಟ್ ಆಗಲ್ಲ ಈ ವರ್ಷ ಮುಂದೆ ನೋಡೋಣ. ಈಗ ಎದುರಾಗಲಿ ಅಲ್ಲ ಅದಿನ್ನೂ ಆಗಿಲ್ಲ. ಅಲ್ಲ ಮುಂದಿನ ವರ್ಷ ಆಗಲ್ಲದು. ಈಗೆಲ್ಲ ಬಾ ನನ್ನ ಜೊತೆ ಬಸ್ ಎಲ್ಲಿಂದ ಹೋಗ್ಬೇಕು? ಹೊಸಳ್ಳಿ ಎಷ್ಟು ಗಂಟೆಗೆ ಬಿಡಬೇಕು? ನಿಮ್ಮೂರಿಗೆ ಎಷ್ಟು ಗಂಟೆಗೆ ಸರ್ ನಮ್ಮೂರಿಗೆ ಇಲ್ಲಿ 9 ಗಂಟೆಗೆ ಬಂದ್ರೆ ಅಲ್ಲಿಗೆ 10 ಗಂಟೆಗೆ ಹೋಗ್ತಾರೆ. ಯಾವ ಊರಿಗೆ? ಕೊಟ್ಟೂರಿಗೆ. ಯಾವ ಕಾಲೇಜ್ಗೆ? ಸರ್ ಒಟ್ಟು ಕಾಲೇಜ್ಗಳಿಗೆ ಹೋಗ್ತಾರೆ ಸರ್. ಕಾಲೇಜ್ಗಳಿಗೆ ಹೋಗ್ತಾರೆ. ಕಾಲೇಜ್ಗೋಸ್ಕರ ನಾವೆಲ್ಲ ಮಾಡಬೇಕು. ಅಲ್ಲ ಸರ್ ಅದು ಒಂದು ಮಾರ್ಕೆಟ್ ಐತೆ ಸರ್. ರೈತರಿಗೆ ಮಾರ್ಕೆಟ್ ಐತೆ. ಮಾರ್ಕೆಟ್ ಐತೆ ಸರ್. ದೇವಸ್ಥಾನ ರೈತರಿಗೆ ಮಾರ್ಕೆಟ್ ಐತೆ, ಖಂಡಿತ ಒಪ್ಕೊಳ್ತೀವಿ. ಆಯ್ತಾ ನೋಡಿ, ಕೊಟ್ಟೂರಿಗಿಂತ ಜಾಸ್ತಿ ಡೆವಲಪ್ಮೆಂಟ್ ನಾವು ಹೊಸಳ್ಳಿ ಮಾಡ್ಬೇಕನ್ನೋದು ನಮ್ಮ ಆಸೆ ಇದು. ಯಾಕೆಂದ್ರೆ ಕೊಟ್ಟೂರ್ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ. ಯಾಕೆಂದ್ರೆ 40-50 ವರ್ಷದಿಂದ ಬೆಳವಣಿಗೆ ಹಾಕಿ ಬಂದ್ಬಿಟ್ಟಿದೆ. ಆಯ್ತಾ 19 ಕಿಲೋಮೀಟರ್ ಕೂಡ್ಲಿಗಿದ್ರು ನಾಳೆ ಬೆಳಗ್ಗೆ ನೀವು ಹೋಗ್ಬೇಕು. ಬಿಟ್ಟು ಗೌರವಕ್ಕೆ ಹೋಗಿ ಬೇಕಾದ್ರೆ ನೋಡಿ. ಆಯ್ತಾ ನೋಡಿ, ಚಿಕ್ಕ ಕೆಲಸಗಳು ಇವೆಲ್ಲ ಸುಮ್ಮನೆ ನೀವು ಕಾನೂನು ಹೇಳೋದು ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಹೇಳೋದು ಆಗ್ಬಾರ್ದು. ನಮ್ಗೆ ಕೆಲಸ ಆಗ್ಬೇಕು. ಮಾಡಿಸ್ಕೊಡ್ತೀವಿ. ಧನ್ಯವಾದಗಳು. ಯಾವಾಗ 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 ಅಲ್ಲ ಕೇಳಿಸ್ಕೊಳ್ಳಿ. ಸರ್ಕಾರದಿಂದ ಬರ್ಬೇಕಲ್ಲ, ಬಜೆಟ್ ಅಲ್ಲ. ಯಾವ ಊರವರು? ಇದೇ ಊರವರು. ಗೊತ್ತಿಲ್ವಾ? 90 ಮನೆ ಶಾನ್ಭೋಗ್ರೆ ಇರ್ಬೇಕು. ನಿಂಗಪ್ಪ ನೋಡಿ ಆಯ್ತಾ, ನಿಮ್ಗೋಸ್ಕರ ಫ್ರೀಯಾಗಿ ಮಾಡ್ತೀನಿ. ಇವರೆಲ್ಲ ಸ್ವಲ್ಪ ಸಮಾಧಾನ ಆದ್ಮೇಲೆ ಒಂದು 2 ವರ್ಷ ಹಾಸ್ಪಿಟ್ಲ್ ಶಾಲೆದು ಕರೀತಾರೆ. ಅವತ್ತು ಎಲ್ಲ ಬಂದಿದ್ರು. ಕೊಡ್ತಾರೆ. ಹೀಗೆ ನಾಳೆ ಕೊಡ್ತೇವೆ ಅಂತ ಹೇಳಿದ್ರು. ಒಂದು ಗುಂಡಿನೂ ಮುಚ್ಚಿಲ್ಲ. ಆಮೇಲೆ ಅರ್ಧ ಅಡಿ ಟ್ರಂಚ್ ತೊಡಿದ್ರೆ ಅಷ್ಟೇ. ಅರ್ಧ ಅಡಿ ಟ್ರಂಚ್ ತೊಡಿದ್ರೆ ಒಂದು ಜಂಗಲ್ ಕಟಿಂಗ್ ಆಗೇ ಇಲ್ಲ. ನಮ್ ಕಷ್ಟ ನೋಡಿ ನೀವು ಅದು ನನ್ನ ಗಮನಕ್ಕೆ ಬಂದಿದೆ. ಅದನ್ನ ಮತ್ತೆ ಸರಿ ಮಾಡಿ ನಾನು ಫೋನ್ ಮಾಡಿ ಕೇಳಿದ್ರೆ ನೀನ್ ಮಾಡೋದು ಏನ್ ಕಣ್ಣಾಗಿ ನಡೆಯೋದು ಕೇಳ್ದಾಕ. ದುರ್ಗೇಶ್ ಮಾಡಿದಕ್ಕೆ ನಿಮ್ಗೆಲ್ಲ ಬೇಜಾರಾಯ್ತು, ಸಿಟ್ಟು ಬಂದು ಗೊತ್ತಾಯ್ತು. ಅದನ್ನ ಸರಿ ಮಾಡ್ಕೊಡ್ತೀವಿ. ಸುಮ್ಮನೆ ವೀಡಿಯೋಸ್ ಮಾಡಿರ್ತಾರೆ. ಬಹಳ ಖುಷಿ ಆಯ್ತಮ್ಮ. ವೆರಿ ಗುಡ್, ಒಳ್ಳೇದಮ್ಮ. ಮಾಡಿಸ್ಕೊಡ್ತೀವಿ. ನಿಮ್ಮ ಮನೆಯನ್ನು ಖಂಡಿತ ಆಯ್ತಾ. ಎಸ್ಪೆಷಲಿ ಹಕ್ಕುಪತ್ರ ಕಂದಾಯ ಗ್ರಾಮಗಳು ನಮ್ದು ಮುಂಚೆ 106 ಕಂದಾಯ ಗ್ರಾಮಗಳಾಗಿದೆ. ಆಯ್ತಾ, ಹೊಸಬು 106 ಕಂದಾಯ ಗ್ರಾಮಗಳಾಗಿ ಅವ್ರ ಮನೆಗೆ ಈಗ ನಿಮ್ಮ ಮನೆ ಜಾಗ ಮನೆಗೆ ಬರ್ತಾ ಇದ್ದಾರೆ ನಮ್ಮ ವಿಲೇಜ್ ಅಕೌಂಟೆಂಟ್ ಮತ್ತೆ ಗ್ರಾಮ ಸಹಾಯಕರು. ಎಲ್ಲ ಪಾಣಿ ಅಂದ್ರೆ ನಿಮ್ಮ ತಾತ ಮುತ್ತಾತನ ಹೆಸರಿಂದ ಹಂಗೆ ಇದಾವೆ ಸರ್. ಸೊ ನಿಮ್ಗೇನು ಬೆನಿಫಿಟ್ಸ್ ತಗೊಳಕ್ ಆಗ್ತಾ ಇಲ್ಲ. ಲೋನ್ ಸಿಗಲ್ಲ, ಆಮೇಲೆ ನಿಮಗೆ ಬೀಜ ಗೊಬ್ಬರ ತಗೊಳಕ್ ಆಗಲ್ಲ, ಹೊಲನ ಹದ್ಬಸ್ತ್ ಮಾಡಕ್ಕೂ ಆಗಲ್ಲ. ಸೊ ಹಂಗಾಗಿ ದಯವಿಟ್ಟು ನೀವು ಯಾರ ಹೆಸರಲ್ಲೇ ಪಾಣಿ ಇದೆನೋ ಅವರಿಂದ ಕೆಳಗೆ ವಂಶವೃಕ್ಷ ಹೆಣ್ಮಕ್ಳು ಕೂಡ ಕೈ ಬಿಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಟ್ ನನ್ನ ಕೋರ್ಟಿಗೆ ಫಿಸಿಕಲ್ ಆಗಿ ಪ್ರೆಸೆಂಟ್ ಆಗಿ ಅಂದ್ರೆ ಅವರೇ ಬಂದು ಒಪ್ಪಿಗೆ ಪತ್ರ ಕೊಡಬೇಕು. ನಮ್ಮ ಅಣ್ಣ ತಮಗೆ ಆಸ್ತಿ ಬಿಟ್ಕೊಡಕ್ ನಮ್ಗೆ ಒಪ್ಪಿಗೆ ಇದೆ ಅಂತೇಳಿ ಸೈನ್ ಮಾಡಿಕೊಟ್ರೆ ಹೆಣ್ಮಕ್ಳು ಕೂಡ ಕೈ ಬಿಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್. ಹೀಗಾಗಿ ಈ ವೇದಿಕೆ ಮುಖಾಂತರ ಎಲ್ರಿಗೂ ನಿಮ್ಗೆ ಏನು ರಿಕ್ವೆಸ್ಟು, ಬಿಕಾಸ್ ನಿಮಗೆ ತುಂಬಾ ಬೆನಿಫಿಟ್ಸ್ ತುಂಬಾ ಉಪಯೋಗ ಆಗುತ್ತೆ. ಗಂಗಾ ಕಲ್ಯಾಣಕ್ಕೆ ಸಾರಿಗೆ ನೀವು ಅರ್ಜಿ ಕೊಡ್ಬೇಕಂದ್ರೂ ಕೂಡ ಬದುಕಿದವರ ಹೆಸರಲ್ಲಿ ಅರ್ಜಿ ಇದ್ರೆ ಕೊಟ್ರೆ ಮಾತ್ರ ಸಾರು ನಿಮ್ಗೆ ಹೆಲ್ಪ್ ಮಾಡಕ್ ಆಗೋದು. ಸೊ ಹಂಗಾಗಿ ಎಲ್ಲರೂ ಕೂಡ ಯಾರ್ಯಾರ ಹೆಸರಲ್ಲೇ ನಿಮ್ಮ ತಾತ ಮುತ್ತಾತನ ಹೆಸರಲ್ಲೇ ಪಾಣಿ ಇದಾವೆ, ನಮ್ಮ ಗ್ರಾಮ ಸಹಾಯಕರು ಇಲ್ಲ ವಿಲೇಜ್ ಅಕೌಂಟೆಂಟ್ ಅವ್ರನ್ನ ಭೇಟಿಯಾಗಿ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡೋಕೆ ಈ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ. ಥ್ಯಾಂಕ್ ಯು.
ಒಂದು ಒಂದು ಜೀವನದಲ್ಲಿ ಮನೆ ಕೂಡ ಒಂದು ಮಲ್ಕೊಳ್ಳೋಕೆ ಕೂಡ ಜಾಗ ಇಲ್ಲ ಅಂತ ಪರಿಸ್ಥಿತಿ ದೇಶದಲ್ಲಿ ಇದಾನಪ್ಪ ಅನ್ನೋದು ನಮಗೂ ಬಹಳ ನೋವಿನ ವಿಚಾರ ಆಯ್ತಾ. ಹಂತವಾಗಿ ಈ ವರ್ಷ ಮುಂದಿನ ವರ್ಷ ಗರಿಷ್ಠ ಮಟ್ಟದಲ್ಲಿ ಮನೆಗಳು ಕೊಡಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಜಾಗ ಆಗ್ಲೇ ಗುರ್ತಿಸಿದೀವಿ, ಜಾಗ 29 ಗಂಟೆ ಗುರ್ತಿಸಿದೀವಿ. ಪಂಚಾಯತಿಲಿ ಸರ್ಕಾರ ಕೊಟ್ಟಾಗ ತಾಲೂಕಲ್ಲಿ ನಾನು ಇವೆಲ್ಲ ಅಭಿವೃದ್ಧಿಗಳಿಗಿಂತ ಇಂಪಾರ್ಟೆಂಟು ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು. ಎಲ್ಲ ಸಮಾಜದವರು, ಎಲ್ಲ ವರ್ಗದವರು ಅಣ್ಣ ತಮ್ಮದ್ರ ತರ ಬದುಕಬೇಕನ್ನೋದೇ ನಮ್ಮ ಆಸೆ. ಅಕ್ರಮ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಅದೇ ರೀತಿ ಆಯ್ತಾ. ಮತ್ತೆ ಯಾರ್ಯಾರಿಗೆ ದುಡ್ಡು ಕಟ್ಟಕ್ಕಾಗಿಲ್ವೋ ಅದು ನಾವು ವೈಯಕ್ತಿಕವಾಗಿ ಕೂಡ ಹಣ ಕೂಡ ಕೊಟ್ಟಿದ್ದೀವಿ ಕಟ್ಟಲಿಕ್ಕೆ ನಾವು. ಯಾಕೆಂದ್ರೆ ಬಡವರಿಗೆ ಹಕ್ಕುಪತ್ರಗಳು ಸಿಗ್ಬೇಕನ್ನೋದು ನಮ್ಮ ಕನಸು. ಅದರ ಜೊತೆಗೆ ಈಗ ಈ ವಿಶೇಷವಾಗಿ ಈ ವರ್ಷ 2 ಗ್ರಾಮಗಳಿಗೆ, ನರಸಿಂಹಗಿರಿ ಮತ್ತು ಕಾಟ್ರಹಳ್ಳಿಗಳಿಗೆ ಒಂದು ಸರ್ಕಾರಿ ಜಾಗದಲ್ಲಿ ಮನೆಗಳು ಕೊಡ್ತಕ್ಕಂಥ ಒಂದು ಹೈಟೆಕ್ ನಿವೇಶನಗಳು, ಒಂದು ಲೇಔಟ್ ಆಶ್ರಯ ಕಾಲೋನಿ ನಿರ್ಮಾಣ ಮಾಡ್ತಾ. ಅದೇ ರೀತಿ ಈ ವರ್ಷ ಸುಮಾರು ಹಳ್ಳಿಗಳಿಗೆ ತುಂಬಾ ಕಡೆ ವಸತಿ ರೈತರು ಈಗ ಏನು ಅರ್ಜಿ ಕೊಟ್ಟರು 90% ಮನೆಗಳದೇ ಇರ್ತದೆ. ಮನೆ ಇಲ್ಲಾಂದ್ರೆ ಕೆಲಸ ಬರಲ್ಲ, ಇಲ್ಲೇ ಎಲ್ಲರೂ ಹೋಗ್ತಾರೆ, ಬಸ್ಸನ್ನು ಕೇಳಲ್ಲ. ಆಮೇಲೆ ಇಲ್ಲೊಂದು ಹಾಸ್ಟೆಲ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಸರ್. ಇಲ್ಲಿ ಜಗಳೂರು ತಾಲೂಕು ಸುತ್ತಮುತ್ತ ಎಲ್ಲ ಇರೋ ಹಳ್ಳಿಗಳು ಅಟ್ಯಾಚ್ಮೆಂಟ್ ಇದಾವೆ ಸರ್. ನೋಡಿ, ಈಗ ನಮಗೆ ಹೊಸಾದ ಹಾಸ್ಟೆಲ್ಗಳು KMRC ತಗೊಳಕ್ ಅವಕಾಶ ಇದೆ ಸರ್ಕಾರದಿಂದ. ಅದು ಈ ಪದವಿ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳನ್ನ ಆ ಕಾನ್ಸೆಪ್ಟ್ನೇ ತೆಗೆದುಬಿಟ್ಟಿದ್ದಾರೆ. ಈ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಮುಂಚೆ ಏನು ಕೊಡ್ತಿದ್ರು ಅದನ್ನ ತೆಗೆದುಬಿಟ್ಟಿದ್ದಾರೆ, ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಏನಿದ್ರು ಮೆಟ್ರಿಕ್ ನಂತರ ಈಗ ನಮಗೆ ನೋಡಿ ಜೋಗಳ್ಳಿಗೆ, ಹೊಸಳ್ಳಿಗೆ, ಕೂಡ್ಲಿಗೆ 150 ಸ್ಟ್ರೆಂತ್ ಇರೋದು ಬರ್ತಾ ಇದ್ದಾವೆ. 4 ಹಾಸ್ಟೆಲ್ ಬರ್ತಾ ಇದೆ ನಮ್ಮ ತಾಲೂಕಿಗೆ. ಕೂಡ ತೊಂದರೆ ಆಗ್ತದೆ. ತಾಯಿ, ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗ್ತಾ ಇದೆ, ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ನೋಡಿ, ನೀವು ಯಾರು ಏನಾದರೂ ಹೇಳಿದ್ರು ಆಯ್ತಾ, ಎಷ್ಟು ತೊಂದರೆಗಳು ಬಂದರೆ ಕೂಡ ನಿರಂತರವಾಗಿ ನಮ್ಮ ಸರ್ಕಾರ ಎಸ್ಪೆಷಲಿ ಬಡ ಹೆಣ್ಣುಮಕ್ಕಳಿಗೋಸ್ಕರನೇ ನಮ್ಮ ಬಹುತೇಕ ಹಣ ಮೀಸಲಿಟ್ಟು ಅಂಥವ್ರ ಕಣ್ಣೀರು ವರ್ಷಕ್ಕೆ ಮಾಡ್ತಾ ಇದ್ರು. ಇದು ನಿಮ್ಗೆಲ್ಲ ಗೊತ್ತಿರ್ಬೇಕು. ಮನವಿ, ಅರ್ಥ ಆಯ್ತಾ? ಯಾಕೆಂದ್ರೆ ತಾಲೂಕು ದೊಡ್ಡದಿದೆ, ಜನಸಂಖ್ಯೆ ಜಾಸ್ತಿ ಇದೆ, ಸಮಸ್ಯೆಗಳು ಜಾಸ್ತಿ ಇದಾವೆ ಆಯ್ತಾ. ನಾವು ಸಮಸ್ಯೆಗಳು ಬೆನ್ನು ತೋರ್ಸಕ್ ಬಂದಿಲ್ಲ, ಸಮಸ್ಯೆಗಳಿಗೆ ಬೆನ್ನೆಲುಬಾಗಕ್ಕೆ ಬಂದಿದ್ದೀವಿ. ಅದಕ್ಕೋಸ್ಕರ ಎಲ್ಲ ನಮ್ಮ ಮುಖಂಡರುಗಳಿಗೆ ಮನವಿ ಏನಪ್ಪ ಅಂತಂದ್ರೆ, ಈಗ ನೋಡಿ ಯಾಕೆ ಇಷ್ಟು ಸಮಸ್ಯೆಗಳು ಬರ್ತಾ ಇದ್ದಾವೆ, ಇಷ್ಟು ಹೇಳ್ತಾ ಇದ್ದೀವಿ ಅಂತಂದ್ರೆ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಆಯ್ತಾ. ನಿಮ್ಮ ಸಮಸ್ಯೆಗಳಿಗೆ ನಾವು ಧ್ವನಿ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತನ್ನು ಕೇಳ್ತಾ ಇದ್ದೀವಿ. ಮುಂಚೆ ಯಾರು ಕೇಳ್ತಿರ್ಲಿಲ್ಲ, ನೀವು ಹೇಳ್ತಿರ್ಲಿಲ್ಲ. ಇದು ಹಿಂಗೇನೋ ಬಿಡು ಅಂತ ಹೇಳ್ಬಿಟ್ಟು, ಹಿಂಗಲ್ಲ, ಹಿಂಗಿದೆ. ಸರ್ಕಾರದಿಂದ ಸೌಲಭ್ಯಗಳು ನಿಮ್ಮ ಮನೆ ಬಾಗಿಲು ಬರೋಕ್ಕೆ ಅವಕಾಶ ಇದೆ, ಸದುಪಯೋಗ ಪಡ್ಕೊಳ್ಳೋದು ಒಂದು ಉದ್ದೇಶದಿಂದ. ನಾನೇನೋ ಒಂದು 5 ನಿಮಿಷ ಪರ್ಕೆ ಇಟ್ಕೊಂಡು ಕಸ ಗುಡಿಸ್ಬಿಟ್ರೆ ಇಡೀ ತಾಲೂಕೆಲ್ಲ ಕ್ಲೀನ್ ಆಗಲ್ಲ ಆಯ್ತಾ. ನಾನು ಒಂದು ಚೆಲಕೆ ಎತ್ತಾಕ್ಬಿಟ್ರೆ ಎಲ್ಲ ಸರಿ ಹೋಗಲ್ಲ. ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಚರಂಡಿಗಳು ಕ್ಲೀನ್ ಮಾಡಿಸೋಂಥದ್ದು, ಮತ್ತೆ ಅತಿ ಹೆಚ್ಚಾಗಿ CC ರಸ್ತೆ ಚರಂಡಿಗಳು, ಮೂಲಭೂತ ಸೌಕರ್ಯಗಳು ಮಾಡಿಸ್ತಾ ಇದೀವಿ. ಮುಂದಿನ ದಿನಗಳಲ್ಲೂ ಕೂಡ ಮಾಡಿಸ್ತೀವಿ. ಒಂದು ಕಡೆ ಪೂಜೆ ಆದ್ರೆ ಸಾಯ್ತು, 100 ವಾಟ್ಸಪ್ಪಲ್ಲಿ ಬರ್ತಾರೆ, ನಮ್ಮೂರು ನೋಡ್ರಿ ಸರ್ ಅಂತ. ಅರ್ಥ ಆಯ್ತಾ? ನಮ್ಗೇನು ಬೇಜಾರಿಲ್ಲ, ಎಲ್ಲ ಅಂತಂತ ಮಾಡಿಸ್ತೀವಿ. ಸೊ ನಿಮ್ಮ ಸಹಕಾರ ಇರಲಿ ಅನ್ನೋದಷ್ಟೇ ನಮ್ಮ ಕಳಕಳಿ ಮನವಿ. ಧನ್ಯವಾದಗಳು.